ಆರ್ಸಿಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಕ್ವಾಲಿಫೈರ್ 1 ಇವತ್ತಿನ ಮ್ಯಾಚ್ ಅಲ್ಲಿ ಆರ್ಸಿಬಿ ಫ್ಯಾನ್ಸ್ ಗೆ ಶಾಕಿಂಗ್ ಅಪ್ಡೇಟ್ಸ್ ಇದಾವೆ. ಈ ಒಂದು ಅಪ್ಡೇಟ್ಸ್ ನ ಕೇಳಿದ್ರೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಗೆ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆರ್ಸಿಬಿ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇರ್ತೇನೆ. ಸೊ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಗುರು. ಫಸ್ಟ್ ಅಪ್ಡೇಟ್, ಮೊನ್ನೆ ಆರ್ಸಿಬಿ ವರ್ಸಸ್ LSG ಈ ಒಂದು ಮ್ಯಾಚ್ ಗೆದ್ದ ಮೇಲೆ ಆರ್ಸಿಬಿ ಟೀಮು ಮುಲನ್ಪುರ್ಗೆ ಟ್ರಾವೆಲ್ ಮಾಡಿದೆ. ಆದ್ರೆ ಸರ್ಪ್ರೈಸ್ ಏನಪ್ಪಾ ಅಂದ್ರೆ ಆರ್ಸಿಬಿ ಟೀಮು ಸ್ಟಿಲ್ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿಲ್ಲ. ಸೊ ಕ್ವಾಲಿಫೈರ್ 1 ಇವತ್ತಿನ ಮ್ಯಾಚ್ ವೆರಿ ಇಂಪಾರ್ಟೆಂಟ್ ಮ್ಯಾಚ್. ಈ ಮ್ಯಾಚ್ ಗೆದ್ರೆ ನಾವು ಫೈನಲ್ ಗೆ ಎಂಟ್ರಿ ಕೊಡ್ತೀವಿ. ಆದ್ರೆ ಆರ್ಸಿಬಿ ಟೀಮು ಯಾಕೋ ಏನೋ ಗೊತ್ತಿಲ್ಲ ಪ್ರಾಕ್ಟೀಸ್ ನ ಮಾಡಿಲ್ಲ ಗುರು. ಇದು ಮಾತ್ರ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್. ಬಟ್ ಆರ್ಸಿಬಿ ಮ್ಯಾನೇಜ್ಮೆಂಟ್ ಏನೋ ಪ್ಲಾನ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ರಿಯಾಲಿಟಿ ಏನಪ್ಪಾ ಅಂದ್ರೆ ಆರ್ಸಿಬಿ ಟೀಮು ಟ್ರೈನಿಂಗ್ ನ ಮಾಡಿಲ್ಲ, ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿಲ್ಲ. ನೆಟ್ ಪ್ರಾಕ್ಟೀಸ್ ಯಾಕೆ ಮಾಡಿಲ್ಲ ಅಂತೇಳಿ ಆರ್ಸಿಬಿ ಹತ್ರ ಏನೇ ರೀಸನ್ ಇರಲಿ ಅದನ್ನ ನಾವು ಆಕ್ಸೆಪ್ಟ್ ಮಾಡ್ತೀವಿ. ಆದ್ರೆ ಒಂದೇ ಒಂದು ಆರ್ಸಿಬಿಗೆ ಓವರ್ ಕಾನ್ಫಿಡೆಂಟ್ ಮಾತ್ರ ಇರಬಾರ್ದು ಗುರು, ಅಷ್ಟೇ. ನೆಕ್ಸ್ಟ್ ಅಪ್ಡೇಟ್, ಟಿಮ್ ಡೇವಿಡ್ ಅವರ ಬಗ್ಗೆ ಸಾಕಷ್ಟು ಆರ್ಸಿಬಿ ಫ್ಯಾನ್ಸ್ ಕ್ವಶನ್ ಕೇಳ್ತಾ ಇದ್ದಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ಟಿಮ್ ಡೇವಿಡ್ ಆಡ್ತಾರ ಅಥವಾ ಇಲ್ಲ ಅಂತೇಳಿ. ನನ್ಗೆ ಬಂದಂತಹ ರಿಪೋರ್ಟ್ ಪ್ರಕಾರ ಟಿಮ್ ಡೇವಿಡ್ ಇವತ್ತಿನ ಮ್ಯಾಚ್ ಅಲ್ಲಿ ಆಲ್ಮೋಸ್ಟ್ 95% ಇವತ್ತಿನ ಮ್ಯಾಚ್ ಅಲ್ಲಿ ಆಡಲ್ಲ. ಟಿಮ್ ಡೇವಿಡ್ ಗೆ ಸ್ಟಿಲ್ ನಡೆಯಕ್ಕೆ ಆಗ್ತಾ ಇಲ್ಲ. ಅನ್ಫಿಟ್ ಇರುವಂತಹ ಪ್ಲೇಯರ್ ನ ಆರ್ಸಿಬಿ ಟೀಮ್ ಪ್ಲೇಯಿಂಗ್ 11 ಅಲ್ಲಿ ಆಡ್ಸಲ್ಲ. ಮೇ ಬಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಇವ್ರನ್ನ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಬಹುದು. ಇದು ಜಸ್ಟ್ ನನ್ನ ರಿಪೋರ್ಟ್ ಮಾತ್ರನೇ, ಯಾವುದೇ ರೀತಿಯಾದ ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಆಗಿಲ್ಲ. ಮತ್ತೆ ನೀವು ಆರ್ಸಿಬಿ ಫ್ಯಾನ್ಸ್ ಬಂದ್ಕೇಸಿ ಕಮೆಂಟ್ ಬಾಕ್ಸ್ ಅಲ್ಲಿ ಬೇಡ ಕಮೆಂಟ್ ಮಾಡಬೇಡಿ ಗುರು. ಸೊ ಟಿಮ್ ಡೇವಿಡ್ ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ತಾರ ಅಥವಾ ಇಲ್ಲ ಅಂತೇಳಿ ಸೊ ಅಡ್ವಾನ್ಸ್ ಆಗಿ ನನಗೆ ರಿಪೋರ್ಟ್ ಬರುತ್ತೆ. ಅದು ಏನೇ ಅಪ್ಡೇಟ್ ಬಂದ್ರು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಮತ್ತೆ ಯಾಕೆ ಯೋಚನೆ ಮಾಡ್ತೀರಾ, ಬೇಗ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ. ನನ್ಗೆ ಬಂದಂತಹ ರಿಪೋರ್ಟ್ ನ ಪ್ರಕಾರ ಟಿಮ್ ಡೇವಿಡ್ ಆಲ್ಮೋಸ್ಟ್ 95% ಇವತ್ತಿನ ಮ್ಯಾಚ್ ಅಲ್ಲಿ ಅನ್ಅವೈಲೇಬಲ್ ಇದ್ದಾರೆ ಅಂತೇಳಿ ಜಸ್ಟ್ ರಿಪೋರ್ಟ್ ಗುರು. ಸೊ ಇಫ್ ಸಪೋಸ್ ಟಿಮ್ ಡೇವಿಡ್ ಅನ್ಅವೈಲೇಬಲ್ ಇದ್ರೆ ಅವರ ಪ್ಲೇಸ್ ಗೆ ಯಾರು ಆಡ್ತಾರೆ? ನಾನು ನಿನ್ನೆ ಬೆಳಗ್ಗೆ ಆಲ್ರೆಡಿ ಆರ್ಸಿಬಿಯ ಪ್ಲೇಯಿಂಗ್ 11 ಬಗ್ಗೆ ವಿಡಿಯೋ ಮಾಡಿದೀನಿ. ಮೇ ಬಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಆ ಒಂದು 11 ಜೊತೆ ಹೋದ್ರೆ ಡೆಫಿನೆಟ್ ಆಗಿ ಬೆಸ್ಟ್ ಆಗುತ್ತೆ. ಬಟ್ ಆರ್ಸಿಬಿ ಮ್ಯಾನೇಜ್ಮೆಂಟ್ ಗೆ ಬಿಡಿದು. ಸೊ ಆರ್ಸಿಬಿ ಫ್ಯಾನ್ಸ್ ಇನ್ನು ಯಾರು ಆ ಒಂದು ವಿಡಿಯೋ ನೋಡಿಲ್ಲ, ಸೊ ಬೇಗ ಈಗಲೇ ಆ ಒಂದು ವಿಡಿಯೋ ನೋಡಿ. ಆರ್ಸಿಬಿ ಬಗ್ಗೆ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ 11 ವಿಡಿಯೋ ಮಾಡಿದೀನಿ. ಡೆಫಿನೆಟ್ ಆಗಿ ಆರ್ಸಿಬಿ ಫ್ಯಾನ್ಸ್ ಗೆ ಲೈಕ್ ಆಗುತ್ತೆ ಆ ಒಂದು ಪ್ಲೇಯಿಂಗ್ 11 ವಿಡಿಯೋ. ಸೊ ಅದರ ಪ್ರಕಾರ ಹೋದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಆರ್ಸಿಬಿ ಟೀಮ್ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಆರ್ಸಿಬಿ ಫ್ಯಾನ್ಸ್ ನಿಮ್ಮ ಪ್ರಕಾರ ಇಫ್ ಸಪೋಸ್ ಇವತ್ತಿನ ಮ್ಯಾಚ್ ಅಲ್ಲಿ ಟಿಮ್ ಡೇವಿಡ್ ಅನ್ಅವೈಲೇಬಲ್ ಇದ್ರೆ ಅವರ ಪ್ಲೇಸ್ ಗೆ ಆರ್ಸಿಬಿ ಟೀಮು ಯಾರನ್ನು ಆಡಿಸಬೇಕು? ಸಾಕಷ್ಟು ಆಪ್ಷನ್ಸ್ ಇದಾವೆ. ಟಿಮ್ ಸೈಫರ್ಟ್ ಇದ್ದಾರೆ, ಲಿಯಂ ಲಿವಿಂಗ್ಸ್ಟನ್ ಇದ್ದಾರೆ, ಮತ್ತು ಮನೋಜ್ ಪಾಂಡಿಗ್ ಇದ್ದಾರೆ, ಸ್ವಸ್ತಿಕ್ ಚಿಕಾರ್ ಇದ್ದಾರೆ. ಸಾಕಷ್ಟು ಆಪ್ಷನ್ಸ್ ಇದಾವೆ. ಬಟ್ ನಿಮ್ಮ ಪ್ರಕಾರ ಟಿಮ್ ಡೇವಿಡ್ ಅವರ ಪ್ಲೇಸ್ ಗೆ ಯಾರನ್ನ ಆಡಿಸಬೇಕು? ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್, ಪಿಲ್ ಸಾಲ್ಟ್ ಆಬ್ವಿಯಸ್ ಆಗಲಿ ಈ IPL 2025 ಅಲ್ಲಿ ಆರ್ಸಿಬಿಗೆ ಪವರ್ ಪ್ಲೇಲಿ ಪವರ್ಫುಲ್ ಆಗಿ ಸ್ಟಾರ್ಟ್ ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಒಂದು ಬಿಗ್ ಥ್ರೆಟ್ ಇದೆ. ಯಾರಪ್ಪ ಅಂದ್ರೆ ನನ್ ಅದರದೇನು ಹರ್ಷದೀಪ್ ಸಿಂಗ್ ಅವರಿಂದ. ಸೊ ಹರ್ಷದೀಪ್ ಸಿಂಗ್ ಅವರು ಪಿಲ್ ಸಾಲ್ಟ್ ಗೆ ಬರೋಬ್ಬರಿ 5 ಬಾರಿ ಔಟ್ ಮಾಡಿದರೆ. ಡೆಫಿನೆಟ್ ಆಗಿ ಪಿಲ್ ಸಾಲ್ಟ್ ಅವರ ಒಂದು ಬಿಗ್ಗೆಸ್ಟ್ ವೀಕ್ನೆಸ್ ಹರ್ಷದೀಪ್ ಸಿಂಗ್ ಅವರಿಗೆ ಗೊತ್ತಿದೆ. ಇವತ್ತಿನ ಮ್ಯಾಚ್ ಅಲ್ಲಿ ಸ್ಟಿಲ್ ಆ ಒಂದು ಬ್ಯಾಟಲ್ ಮತ್ತೆ ನಡೆಯುತ್ತೆ. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ, ಪಿಲ್ ಸಾಲ್ಟಾ ಅಥವಾ ಹರ್ಷದೀಪ್ ಸಿಂಗ್ ಅವರು ಅಂತೇಳಿ ಜಸ್ಟ್ ವೇಟ್ ಮಾಡ್ಬೇಕಷ್ಟೇ. ಸೊ ಹೋಪ್ ಮಾಡಮ್ಮ ಪಿಲ್ ಸಾಲ್ಟ್ ಸ್ವಲ್ಪ ಹರ್ಷದೀಪ್ ಸಿಂಗ್ ಅವರಿಗೆ ನೋಡಿಕೊಂಡು ಆಡಿ ಆಮೇಲೆ ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡ್ಲಿ ಅಂತೇಳಿ. ಬಟ್ ನೋಡಮ್ಮ ಯಾರು ಗೆಲ್ತಾರೆ ಅಂತೇಳಿ. ಸೊ ಆರ್ಸಿಬಿ ಫ್ಯಾನ್ಸ್ ನಿಮ್ಮ ಪ್ರಕಾರ ಪಿಲ್ ಸಾಲ್ಟಾ ಅಥವಾ ಹರ್ಷದೀಪ್ ಸಿಂಗ್ ಅವರ? ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್, ಆರ್ಸಿಬಿಗೆ ಇದು ಗ್ರೇಟ್ ನ್ಯೂಸ್. ಏನಪ್ಪಾ ಅಂದ್ರೆ ಪಂಜಾಬ್ ಕಿಂಗ್ಸ್ ಅಲ್ಲಿ ಬೆಂಕಿ ಪ್ಲೇಯರ್ ಇವತ್ತಿನ ಮ್ಯಾಚ್ ಅಲ್ಲಿ ಅನ್ಅವೈಲೇಬಲ್ ಇದ್ದಾರೆ. ಯಾರಪ್ಪ ಅಂದ್ರೆ ನನ್ ಅದರದೇನು ಮಾರ್ಕೋ ಯಾನ್ಸನ್. ಸೊ ಮಾರ್ಕೋ ಯಾನ್ಸನ್ ಪಂಜಾಬ್ ಕಿಂಗ್ಸ್ ಆ ಒಂದು ಪವರ್ ಪ್ಲೇಲಿ ಬೆಂಕಿ ತರ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರು. ಮೇನ್ ವಿಕೆಟ್ ತೆಗಿತಾ ಇದ್ರು. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಅನ್ಅವೈಲೇಬಲ್ ಇದ್ದಾರೆ. ಅವರು WTC ಫೈನಲ್ ಮ್ಯಾಚ್ ಆಡೋಕೆ ಆಲ್ರೆಡಿ ಇಂಗ್ಲೆಂಡ್ ಗೆ ಫ್ಲೈ ಆಗಿದ್ದಾರೆ. ಡೆಫಿನೆಟ್ ಆಗಿ ಪಂಜಾಬ್ ಕಿಂಗ್ಸ್ ಮ್ಯಾನೇಜ್ಮೆಂಟ್ ಯೋಚನೆ ಮಾಡ್ತಾ ಇರ್ತಾರೆ ಏನ್ ಮಾಡ್ಬೇಕಂತೇಳಿ. ಅವ್ರು ಏನೇ ಯೋಚನೆ ಮಾಡ್ಲಿ, ಇದು ಮಾತ್ರ ಆರ್ಸಿಬಿಗೆ ಬಿಗ್ ನ್ಯೂಸ್, ಗ್ರೇಟ್ ನ್ಯೂಸ್. ನೋಡಬೇಕು ಆರ್ಸಿಬಿ ಟೀಮ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಇವತ್ತಿನ ಮ್ಯಾಚ್ ಅಂತೇಳಿ. ಸೊ ಹೋಪ್ ಮಾಡಮ್ಮ ಆರ್ಸಿಬಿ ಟೀಮ್ ಸೂಪರ್ ಬಗ್ಗೆ ಪರ್ಫಾರ್ಮೆನ್ಸ್ ಕೊಟ್ಟು IPL 2025
ಫೈನಲ್ ಗೆ ಎಂಟ್ರಿ ಕೊಡ್ಲಿ ಅಂತೇಳಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ? ಕ್ವಾಲಿಫೈರ್ 1 ಬಿಗ್ಗೆಸ್ಟ್ ಮ್ಯಾಚ್ RCB ವರ್ಸಸ್ ಪಂಜಾಬ್ ಕಿಂಗ್ಸ್. RCB ಗೆಲ್ಲುತ್ತೆ ಅಂದರು ಒಂದು ಫೈರ್ ಸಿಂಬಲ್ ನ ಕಮೆಂಟ್ ಮಾಡಿ, ಪಂಜಾಬ್ ಕಿಂಗ್ಸ್ ಗೆಲ್ಲುತ್ತೆ ಅಂದರು ಒಂದು ರೆಡ್ ಹಾರ್ಟ್ ಸಿಂಬಲ್ ನ ಕಮೆಂಟ್ ಮಾಡಿ ನೋಡಮ್ಮ. ಇದು ಅಪ್ಡೇಟ್. ಈ ಒಂದು ಅಪ್ಡೇಟ್ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ. ಈ ಒಂದು ಅಪ್ಡೇಟ್ ನಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ. ಆ ಕಮೆಂಟ್ ಗೆ ಬರೋಬ್ಬರಿ ಆನ್ಸರ್ ಮಾಡ್ತೀನಿ. ಈ ಒಂದು ವಿಡಿಯೋನ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಬೇಗ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.